ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಈಗ ನಮ್ಮ ವಾತಾವರಣವನ್ನು ಗಮನಿಸಿದಾಗ ಸ್ವಲ್ಪ ಬಿಸಿಲು ಇದೆ, ಸ್ವಲ್ಪ ಮೋಡ ಇದೆ, ಹಾಗೆ ಸ್ವಲ್ಪ ಹೊತ್ತು ಮಳೆಯೂ ಕೂಡ ಬರ್ತಾ ಇದೆ. ಆಗಾಗ ಬದಲಾಗುತ್ತಿರುವ ಈ ವಾತಾವರಣವು ನಮ್ಮ ಮಲ್ಲಿಗೆ ಗಿಡಗಳ ಮೇಲೆ ತುಂಬಾನೇ ಪರಿಣಾಮವನ್ನು ಬೀರ್ತದೆ ಅಂತಲೇ ಹೇಳಬಹುದು. ಅದರಲ್ಲಿ ಮುಖ್ಯವಾಗಿ ಹುಳಗಳ ಸಮಸ್ಯೆ. ಮಲ್ಲಿಗೆ ಕೃಷಿಕರಿಗೆ ಇದು ಒಂದು ತುಂಬ ದೊಡ್ಡ ಸಮಸ್ಯೆ ಅಂತಲೇ ಹೇಳಬಹುದು. ನಾವು ಗಿಡಗಳಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಲು ಆಗಾಗ ಗೊಬ್ಬರಗಳನ್ನು ಹಾಕ್ತೇವೆ, ಒಳ್ಳೆಯ ರೀತಿಯಲ್ಲಿ ಅದನ್ನು ಆರೈಕೆ ಮಾಡ್ತೇವೆ, ಆಗ ಒಳ್ಳೆಯ ರೀತಿಯಲ್ಲಿ ಇಳುವರಿ ಬರಲು ಪ್ರಾರಂಭವಾಗ್ತದೆ. ಆದರೆ ಬಂದಂತಹ ಇಳುವರಿಯಲ್ಲಿ ಅರ್ಧ ಭಾಗದಷ್ಟು ಹುಳಗಳ ಪಾಲಾದರೆ, ಅಂದರೆ ಹುಳಗಳು ಹಾಳು ಮಾಡಿದರೆ ನಮಗೆ ಎಷ್ಟು ಬೇಜಾರಾಗಲಿಕ್ಕಿಲ್ಲ ಹೇಳಿ. ಹಾಗಾಗಿ ನಾವು ಈ ಒಂದು ಸಮಯದಲ್ಲಿ ಗಿಡಗಳಿಗೆ ಕೀಟನಾಶಕವನ್ನು ತಪ್ಪದೆ ಸಿಂಪಡಿಸಬೇಕಾಗ್ತದೆ. ಹೊಸತಾಗಿ ಮಲ್ಲಿಗೆ ಕೃಷಿ ಮಾಡುವವರಲ್ಲಿ ಸ್ಟಾರ್ಟಿಂಗಲ್ಲಿ ಹುಳಗಳ ಸಮಸ್ಯೆ ಇರುವುದಿಲ್ಲ. ಆದರೆ ಈ ರೀತಿಯಾದ ಒಂದು ವಾತಾವರಣದಲ್ಲಿ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಪ್ರಾರಂಭವಾಗ್ತದೆ. ನನಗೆ ಕೆಲವೊಂದು ಕಮೆಂಟ್ಗಳು ಬಂದಿದೆ, ಹಾಗೆ ಮೆಸೇಜ್ಗಳು ಕೂಡ ಬಂದಿದೆ. ಮೊಗ್ಗುಗಳು ಕೆಂಪಗಾಗಿ ಬರ್ತಾ ಇದೆ, ಹಾಗೆಯೇ ಅದು ಬೆಂಡಾಗಿ ಬರ್ತಾ ಇದೆ, ಅರ್ಧ ಮೊಗ್ಗು ತುಂಡಾದಂತೆ ಬರ್ತಾ ಇದೆ, ಮೊಂಡಾಗಿ ಬರ್ತಾ ಇದೆ. ಈ ರೀತಿಯಾದ ಒಂದು ಹಲವಾರು ಮೆಸೇಜ್ಗಳು ಬರ್ತಾ ಇದೆ. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಗಿಡದಲ್ಲಿ ಆದಂತಹ ಮೊಗ್ಗುಗಳು ಮೊಂಡಾಗಿ ಬರಲು ಅಥವಾ ಕೆಂಪಗಾಗಿ ಬರಲು ಅಥವಾ ಅದು ಅರ್ಧ ತುಂಡಾದಂತೆ ಬರಲು ಹುಳಗಳ ಸಮಸ್ಯೆಯೇ ಕಾರಣ ಅಂತ ಹೇಳಬಹುದು. ಹಾಗಾಗಿ ನೀವು ಒಮ್ಮೆ ಕೀಟನಾಶಕವನ್ನು ಸಿಂಪಡಿಸಿ, ಆಗ ಈ ರೀತಿಯಾದ ಯಾವುದೇ ಒಂದು ಸಮಸ್ಯೆ ನಿಮ್ಮ ಗಿಡದಲ್ಲಿ ಕಂಡುಬರುವುದಿಲ್ಲ. ಇನ್ನು ಕೆಲವರು ಕೇಳಬಹುದು, ನಮ್ಮ ಗಿಡದಲ್ಲಿ ಹುಳಗಳ ಸಮಸ್ಯೆ ಇಲ್ಲ, ಆದರೂ ಕೂಡ ನಾವು ಕೀಟನಾಶಕವನ್ನು ಸಿಂಪಡಿಸಬೇಕಾ ಅಂತ. ನಿಮ್ಮ ಗಿಡದಲ್ಲಿ ಹುಳಗಳ ಸಮಸ್ಯೆ ಇಲ್ಲಿಯ ತನಕ ಬಂದಿಲ್ಲ ಅಂತ ಇದ್ದಲ್ಲಿ ಕೀಟನಾಶಕವನ್ನು ಸಿಂಪಡಿಸುವ ಅಗತ್ಯ ಇಲ್ಲ. ಆದರೆ ಮುಂದೆ ಬರುವಂತಹ ಮಳೆಗಾಲದಲ್ಲಿ ನಿಮ್ಮ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಬರಬಹುದು. ಹಾಗಾಗಿ ಈಗ ವಾರಕ್ಕೊಮ್ಮೆ ಬೇವಿನ ಎಣ್ಣೆಯನ್ನು ಸಿಂಪಡಿಸಿದರೆ ಒಳ್ಳೆಯದು. ಅಂದರೆ ಈಗ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇಲ್ಲ, ಸ್ವಲ್ಪ ಹೊತ್ತು ಬಿಸಿಲು ಇರ್ತದೆ. ಆ ಒಂದು ಸಮಯದಲ್ಲಿ ನೀರಿಗೆ ಸ್ವಲ್ಪ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ, ನಂತರ ಅದಕ್ಕೆ ಸ್ವಲ್ಪ ಹ್ಯಾಂಡ್ ವಾಶ್ ಅನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ನಂತರ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಮುಂದೆನೂ ಕೂಡ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಬರುವುದಿಲ್ಲ. ಇಲ್ಲಿಯ ತನಕ ಹುಳಗಳ ಸಮಸ್ಯೆ ಇಲ್ಲ ಅಂತ ಇದ್ದವರು ಮಾತ್ರ ಬೇವಿನ ಎಣ್ಣೆಯನ್ನು ಸಿಂಪಡಿಸಬಹುದು. ಯಾಕಂದರೆ ತುಂಬ ಹುಳಗಳ ಸಮಸ್ಯೆ ಇದ್ದರೆ ಬೇವಿನ ಎಣ್ಣೆ ತಾಗುವುದಿಲ್ಲ, ನಾವು ಕೆಮಿಕಲ್ ಸ್ಪ್ರೇಯನ್ನೇ ಮಾಡಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹುಳಗಳ ಸಮಸ್ಯೆ ಇದೆ, ಹಾಗೆ ಗಿಡದಲ್ಲಿ ತುಂಬ ಹೂವಾದರೂ ಕೂಡ ನಮಗೆ ಸಿಗುವಾಗ ಸ್ವಲ್ಪವೇ ಹೂ ಸಿಗ್ತದೆ, ಅರ್ಧದಷ್ಟು ಹೂವನ್ನು ಹುಳಗಳೇ ಹಾಳು ಮಾಡ್ತಾ ಇದೆ. ಈ ರೀತಿಯಾದ ಒಂದು ಸಂದರ್ಭದಲ್ಲಿ ನಾವು ಕೆಮಿಕಲ್ ಸ್ಪ್ರೇಯನ್ನೇ ಹಾಕಬೇಕಾಗ್ತದೆ. ಇವಾಗಲೇ ನಾವು ಹುಳಗಳ ಒಂದು ಸಮಸ್ಯೆಯನ್ನು ಕಂಟ್ರೋಲಿಗೆ ತರದೇ ಇದ್ದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಹೂವು ಸಿಗ್ತಾ ಇರ್ತದೆ, ಇನ್ನು ಮುಂದೆ ಅದು ಕೂಡ ಸಿಗುವುದಿಲ್ಲ, ಎಲ್ಲವೂ ಕೂಡ ಹುಳಗಳ ಪಾಲಾಗ್ತದೆ. ಹಾಗಾಗಿ ನಾವು 15 ದಿನಕ್ಕೊಮ್ಮೆ ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸಲೇಬೇಕಾಗ್ತದೆ. ಈ ರೀತಿ ಮಾಡಿದಾಗ ಮಾತ್ರ ನಮಗೆ ಈಗ ಇಳುವರಿ ಜಾಸ್ತಿ ಸಿಗ್ತದೆ. ಇಲ್ಲದಿದ್ದಲ್ಲಿ ಗಿಡದಲ್ಲಿ ಇಳುವರಿ ಜಾಸ್ತಿ ಇದ್ದರೂ ಕೂಡ ನಮಗೆ ಮಾರ್ಕೆಟಿಗೆ ನೀಡುವಾಗ ತುಂಬ ಕಡಿಮೆ ಹೂವೇ ಸಿಗ್ತದೆ ಅಂತ ಹೇಳಬಹುದು. ಈಗ ತುಂಬ ಮಲ್ಲಿಗೆ ಕೃಷಿಕರಿಗೆ ಇದು ಅನುಭವಕ್ಕೆ ಬಂದಿರಬಹುದು. ಗಿಡದಲ್ಲಿ ಎಷ್ಟೇ ಹೂವಾದರೂ ಕೂಡ ನಮಗೆ ಅದನ್ನು ತೆಗೆದು ಕಟ್ಟುವಾಗ ಸ್ವಲ್ಪವೇ ಹೂ ಇರ್ತದೆ, ಯಾಕಂದರೆ ಗಿಡದಲ್ಲೇ ಅದು ಹಾಳಾಗಿ ಇರ್ತದೆ. ಹಾಗೆ ಗಿಡದ ಎಲೆಗಳನ್ನು ಕೂಡ ಹುಳಗಳು ಹಾಳು ಮಾಡ್ತಾ ಇರ್ತದೆ. ಹಾಗಾಗಿ ನಾವು ಮಲ್ಲಿಗೆ ಕೃಷಿ ಅಂತ ಪ್ರಾರಂಭಿಸಿದ ನಂತರ ಪ್ರತಿದಿನವೂ ಕೂಡ ಗಿಡದ ಬಳಿ ಹೋಗಿ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ನೋಡಬೇಕು, ಹಾಗೆ ಅದಕ್ಕೆ ಕೂಡಲೇ ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ. ಇನ್ನು ಮಳೆಗಾಲದಲ್ಲಿ ಕೀಟನಾಶಕ ಇರಬಹುದು ಅಥವಾ ಗಿಡಗಳ ಬೆಳವಣಿಗೆಗಾಗಿ ಏನಾದರೂ ಸ್ಪ್ರೇ ಮಾಡಬೇಕು ಅಂತ ಇದ್ದಲ್ಲಿ ಈಗ ಮಳೆ ನಿಂತಿದೆ ಅಂತ ಕೂಡಲೇ ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವುದರಿಂದ ಗಿಡಗಳ ಎಲೆಗಳ ಮೇಲೆ ನೀರು ನಿಂತಿರ್ತದೆ. ಆ ನೀರಿನ ಮೇಲೆ ನೀವು ಸ್ಪ್ರೇ ಮಾಡಿದರೆ ಅಷ್ಟೊಂದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲು ಬಂದ ನಂತರವೇ ನೀವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ. ಮಳೆಗಾಲದಲ್ಲಿ ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕು ಅಂತ ಇದ್ದಲ್ಲಿ ಅದರ ಜೊತೆಗೆ ಗಿಡಗಳ ಬೆಳವಣಿಗೆಗಾಗಿ ಏನಾದರೂ ಒಂದು ಲಿಕ್ವಿಡನ್ನು ತಂದು ಅದನ್ನು ಕೂಡ ಸೇರಿಸಿ ಸ್ಪ್ರೇ ಮಾಡಿ. ಆಗ ಗಿಡಗಳಲ್ಲಿನ ಹುಳಗಳ ಕಂಟ್ರೋಲ್ ಮಾಡುವುದರ ಜೊತೆಗೆ ಗಿಡಗಳ ಒಂದು ಬೆಳವಣಿಗೆಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಇಲ್ಲಿ ನಾನು ತೋರಿಸ್ತಾ ಇರುವಂತಹದ್ದು ನಾನು ನನ್ನ ಗಿಡಗಳಿಗೆ ಸ್ಪ್ರೇ ಮಾಡುವಂತಹ ಕೀಟನಾಶಕ. ಇದರ ಹೆಸರು ಫಾಸ್ಮೈಟ್. ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಆದರೂ ಕೂಡ ನೀವು ಕೇಳ್ತಾ ಇರ್ತೀರಾ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಬಂದಾಗ ಏನು ಮಾಡಬೇಕು ಅಂತ. ಹಾಗಾಗಿ ನಾನು ಇಲ್ಲಿ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ. ಎಲ್ಲ ಫರ್ಟಿಲೈಸರ್ ಶಾಪ್ನಲ್ಲೂ ಕೂಡ ಇದು ಸಿಗಬೇಕು ಅಂತ ಏನೂ ಇಲ್ಲ. ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ನಲ್ಲಿ ಬೇರೆ ಏನಾದರೂ ಒಂದು ಕೀಟನಾಶಕ ಸಿಗಬಹುದು, ಅದನ್ನು ತಂದು ಕೂಡ ನೀವು ಸ್ಪ್ರೇ ಮಾಡಬಹುದು.
ಹಾಗೆ ನಾನು ಗಿಡಗಳ ಬೆಳವಣಿಗೆಗಾಗಿ ಟಿಕ್ಟಾಕ್ ಅಂತ ಒಂದು ಲಿಕ್ವಿಡನ್ನು ತೋರಿಸಿದ್ದೆ. ಅದು ಕೂಡ ಎಲ್ಲ ಶಾಪ್ಗಳಲ್ಲಿ ಸಿಗಲಿಕ್ಕೆ ಇಲ್ಲ. ಹಾಗಾಗಿ ಈಸಿಯಾಗಿ ನಿಮಗೆ ಯಾವುದು ಸಿಗ್ತದೆ ಅದನ್ನು ನೀವು ಸ್ಪ್ರೇ ಮಾಡಬಹುದು. ನಾನು ಆವಾಗ ಹೇಳಿದಂತೆ ತುಂಬ ಜನರ ಒಂದು ಮೆಸೇಜ್ಗಳು ಬರ್ತಾ ಇದೆ, ನನ್ನ ಗಿಡದಲ್ಲಿ ತುಂಬಾ ಹುಳಗಳ ಸಮಸ್ಯೆ ಬರ್ತಾ ಇದೆ, ಏನು ಮಾಡಬೇಕು ಅಂತ. ಈಗ ನಾನು ನನ್ನ ಗಿಡವನ್ನು ಕೂಡ ತೋರಿಸ್ತೇನೆ. ನನ್ನ ಗಿಡದಲ್ಲೂ ಕೂಡ ಹುಳಗಳ ಸಮಸ್ಯೆ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಅಂತ ಅಂದ್ಕೊಳ್ತೇನೆ. ಮಧ್ಯದ ಒಂದು ಮೊಗ್ಗು ನೋಡಿ, ಇನ್ನೂ ಚಿಕ್ಕದಾಗಿದೆ, ಆದರೂ ಕೂಡ ಅದು ಬೆಂಡಾಗಿ ಬಂದಿದೆ. ಹಾಗೆ ಅದರಲ್ಲಿ ಹುಳ ಇದೆ, ಹಾಗಾಗಿ ನಾನು ಅದನ್ನು ತೆಗೆದಿದ್ದೇನೆ. ಹಾಗೆ ಇಲ್ಲಿ ನಿಮಗೆ ಎಲೆಗಳು ಕಾಣಿಸ್ತಾ ಇರಬಹುದು. 3-4 ಎಲೆಯನ್ನು ಹುಳಗಳು ತಿಂದು ಹಾಕಿದೆ. ಗಿಡದಲ್ಲಿ ಎಲೆಗಳು ಈ ರೀತಿ ಆದಾಗ ಹುಳಗಳ ಸಮಸ್ಯೆ ಇದೆ ಅಂತ ನಾವು ತಿಳಿದುಕೊಳ್ಬೇಕಾಗ್ತದೆ. ಹಾಗೆ ಗಿಡದಲ್ಲಿ ಎಲೆಗಳು ಈ ರೀತಿಯಾಗಿ ಒಟ್ಟೆ ಆಗಿದ್ರೂ ಕೂಡ ಗಿಡದಲ್ಲಿ ಹುಳಗಳ ಸಮಸ್ಯೆ ಇದೆ ಅಂತ ಆಗಲೂ ಕೂಡ ನಾವು ಕೂಡಲೇ ಕೀಟನಾಶಕವನ್ನು ಹಾಕಬೇಕಾಗ್ತದೆ. ಇನ್ನು ಹಲವಾರು ಜನರು ಈ ವಿಷಯವಾಗಿ ಫೋಟೋಸ್ ಕೂಡ ಕಳಿಸಿದ್ದಾರೆ. ಗಿಡದ ಎಲೆಗಳಲ್ಲಿ ಈ ರೀತಿಯಾಗಿ ಆಗಿದೆ, ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಕೂಡ ಹುಳಗಳ ಒಂದು ಸಮಸ್ಯೆಯಿಂದನೇ ಆಗ್ತಾ ಇರುವಂತಹದ್ದು. ಹಾಗಾಗಿ ಇದಕ್ಕೆಲ್ಲ ಭಯ ಪಡುವ ಅಗತ್ಯವೇ ಇಲ್ಲ. ನೀವು ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸಿದರೆ ಸಾಕಾಗ್ತದೆ. ಅದು ಯಾವುದೇ ರೀತಿಯ ದೊಡ್ಡ ರೋಗ ಅಂತ ಏನೂ ಅಲ್ಲ. ಹಾಗೆ ನೋಡಿ, ಮೊಗ್ಗು ಕೂಡ ಬೆಂಡಾಗಿ ಬಂದಿದೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ನನ್ನ ಗಿಡದಲ್ಲಿ ತುಂಬ ಏನು ಪ್ರಾಬ್ಲಮ್ ಇಲ್ಲ, ಆದರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ವಲ್ಪ ಪ್ರಾಬ್ಲಮಲ್ಲೇ ನನ್ನ ಕಾಲು ಭಾಗದಷ್ಟು ಮೊಗ್ಗನ್ನು ಹುಳಗಳು ತಿಂತಾ ಇದೆ. ಹಾಗಾಗಿ ಇನ್ನು ಲೇಟ್ ಮಾಡಿದರೆ ಇರುವಂತಹ ಮೊಗ್ಗನ್ನೆಲ್ಲ ಹುಳಗಳು ತಿಂತದೆ ಅಂತ ಇವತ್ತು ನಾನು ಗಿಡಗಳಿಗೆ ಸ್ಪ್ರೇ ಮಾಡಲು ಹೊರಟಿದ್ದೇನೆ. ಹಾಗೆ ಒಂದು ವಿಡಿಯೋ ಮಾಡಿ ನಿಮಗೂ ಕೂಡ ವಿಷಯವನ್ನು ತಿಳಿಸೋಣ ಅಂತ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಗಿಡಗಳಿಗೆ ಫರ್ಟಿಲೈಸರನ್ನು ಹಾಕದೆ ತುಂಬ ದಿನ ಆಯಿತು ಅಂತ. ಹಾಗೆ ಇನ್ನೂ ಕೂಡ ನನಗೆ ಅದನ್ನು ತರಲು ಆಗಲಿಲ್ಲ. ಹೋಗಿ ತಂದು ನಾಳೆ ನಾನು ಅದಕ್ಕೆ ಫರ್ಟಿಲೈಸರನ್ನು ಹಾಕಲೇಬೇಕಾಗ್ತದೆ. ಹಾಗಾಗಿ ನನ್ನ ಗಿಡದ ಎಲೆಗಳು ನೋಡಿ ಹಳದಿ ಆಗ್ತಾ ಬಂದಿದೆ. ಅದಕ್ಕೆ ಯಾವುದೇ ರೀತಿಯಾದ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ. ಆ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ಗಿಡಗಳ ಎಲೆಗಳು ಹಳದಿ ಆಗ್ತದೆ. ನಾನು ಫರ್ಟಿಲೈಸರನ್ನು ಹಾಕದೇ ಇದ್ದ ಕಾರಣ ಗಿಡದಲ್ಲಿ ಚಿಗುರು ಕೂಡ ತುಂಬ ಸ್ಲೋ ಆಗಿ ಬರ್ತಾ ಇದೆ. ಇನ್ನು ನಾನು ತಡ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೇನೆ. ಕೂಡಲೇ ನಾನು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಮಳೆಗಾಲಕ್ಕೆ ಆಗುವಂತಹ ಫರ್ಟಿಲೈಸರನ್ನು ತಂದು ನನ್ನ ಗಿಡಗಳಿಗೆ ಹಾಕಬೇಕು. ಹಾಗೆ ಕಮೆಂಟಲ್ಲೂ ಕೂಡ ಒಬ್ಬರು ಕೇಳ್ತಾ ಇದ್ರು, ಮಳೆಗಾಲದಲ್ಲಿ ಯಾವೆಲ್ಲ ಗೊಬ್ಬರವನ್ನು, ಫರ್ಟಿಲೈಸರನ್ನು, ಸ್ಪ್ರೇಯನ್ನು ಗಿಡಗಳಿಗೆ ಹಾಕ್ಬಹುದು, ಅದನ್ನು ವಿಡಿಯೋ ಮಾಡಿ ತಿಳಿಸಿ ಅಂತ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ತಿಳಿಸ್ತೇನೆ. ಇನ್ನು ಕೆಲವರು ಕಮೆಂಟ್ ಮಾಡಿದ್ದಾರೆ, ನನ್ನ ಗಿಡಗಳು ಚಿಕ್ಕದಾಗಿದೆ, ಇನ್ನು ಮುಂದೆ ಬರುವಂತಹದ್ದು ಮಳೆಗಾಲ, ಭಯ ಆಗ್ತಾ ಇದೆ ಅಂತ. ಆ ರೀತಿ ಯಾವುದೇ ರೀತಿಯ ಭಯ ಪಡುವ ಅಗತ್ಯವೇ ಇಲ್ಲ. ನಿಮ್ಮ ಗಿಡಗಳನ್ನು ಸ್ವಲ್ಪ ಜೋಪಾನವಾಗಿ ನೋಡಿಕೊಳ್ಳಿ, ಮಳೆ ನೀರು ಹೆಚ್ಚಿಗೆ ಬೀಳದಂತೆ ನೋಡಿಕೊಳ್ಳಿ. ಆಗ ನಿಮ್ಮ ಗಿಡಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಹಾಗೆ 15 ದಿನಕ್ಕೊಮ್ಮೆ ಮಳೆಗಾಲದಲ್ಲಿ ಹಾಕುವಂತಹ ಫರ್ಟಿಲೈಸರನ್ನು ಹಾಕಿ ಗಿಡಗಳು ಅದರಷ್ಟಕ್ಕೆ ಬೆಳೀತಾ ಇರ್ತದೆ. ಆದರೆ ಎಲೆಗಳೆಲ್ಲ ಸ್ವಲ್ಪ ಉದುರುವುದು ಜಾಸ್ತಿ ಇರ್ತದೆ. ಹಾಗೆ ಎಲೆಗಳೆಲ್ಲ ಸ್ವಲ್ಪ ಹಳದಿ ಆಗುವುದು ಕೂಡ ಜಾಸ್ತಿ ಇರ್ತದೆ. ಅದಕ್ಕೆ ಯಾವುದೇ ರೀತಿಯ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.